ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಲಿಂಡರ್ ಸ್ಫೋಟಕ್ಕೆ ಮನೆ ಕುಸಿದು ಬಿದ್ದು ವೃದ್ಧೆ ದುರ್ಮರಣ. ಬೆಂಗಳೂರಿನ ಕೆಆರ್ಪುರದ ತ್ರಿವೇಣಿ ನಗರದಲ್ಲಿ ಘಟನೆ ನಡೆದಿರೋದು. ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಕಟ್ಟಡ ಕುಸಿದು ಈ ದುರ್ಘಟನೆ ಸಂಭವಿಸಿದೆ. ಒಟ್ಟು 5 ಮನೆಗಳಿಗೆ ಹಾನಿಯಾಗಿದೆ. ಓರ್ವ ವೃದ್ಧೆ ಸಾವನ್ನಪ್ಪಿದ್ದು 4 ಗಾಯ ಆಗಿದೆ. 80 ವರ್ಷದ ವೃದ್ಧೆ ಅಕ್ಕಯ್ಯಮ್ಮ ದುರ್ಮರಣ ಹೊಂದಿರೋದು. ಚಂದನ, ಶೇಖರ್, ಕಿರಣ್ ಕುಮಾರ್, ಕಾಂಚನಾಗೆ ಗಾಯ ಆಗಿದೆ. ಘಟನೆಯಲ್ಲಿ 22 ವರ್ಷದ ಚಂದನಾಗೆ 50% ಸುಟ್ಟು ಗಾಯ ಆಗಿರೋದು. ಬೆಳಗ್ಗೆ 7:15 ಸುಮಾರಿಗೆ ನಡೆದಿರುವಂಥ ದುರ್ಘಟನೆ. ಸಿಲಿಂಡರ್ ಸ್ಫೋಟದಿಂದ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥ ಮನೆ. ಘಟನೆಯಿಂದ ಮನೆ ಹಿಂಭಾಗದ 3 ಶೆಡ್ ಮನೆಗಳಿಗೂ ಕೂಡ ಹಾನಿಯಾಗಿದೆ. ನೋಡಿ, ಈ ಘಟನೆಯಲ್ಲಿ ಕೆಲವರಿಗೆ ಗಾಯ ಆಗಿದೆ, ಇನ್ನು ಸಾಕಷ್ಟು ಹಾನಿ ಕೂಡ ಆಗಿದೆ. ಈ ಘಟನೆಯಿಂದ ಈ ಮನೆಯ ಹಿಂಭಾಗದಲ್ಲಿರೋ 3 ಶೆಡ್ ಮನೆಗಳು ಅವುಗಳಿಗೂ ಕೂಡ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಿಲಿಂಡರ್ ಸ್ಫೋಟಕ್ಕೆ ಮನೆ ಕುಸಿದು ವೃದ್ಧೆ ದುರ್ಮರಣ ಹೊಂದಿರೋದು. ಮನೆ ಯಾವ ಪರಿಸ್ಥಿತಿಗೆ ತಲುಪಿದೆ ನೀವು ನೋಡ್ತಾ ಇದ್ದೀರಾ. ಸಿಲಿಂಡರ್ ಸ್ಫೋಟ ಆಗಿ ಒಂದು ದುರ್ಘಟನೆ ಸಂಭವಿಸಿದೆ. ವೃದ್ಧೆ ಸಾವನ್ನಪ್ಪಿದ್ರೆ ಕೆಲವರಿಗೆ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಘಟನೆ ಯಾವಾಗ ನಡೀತು? ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಬೆಳಗ್ಗೆ ಇದೊಂದು ಇನ್ಸಿಡೆಂಟ್ ಆಗಿರುವಂತದ್ದು. ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ. ಸಿಲಿಂಡರ್ ಸ್ಫೋಟಕ್ಕೆ ಓರ್ವ ಮಹಿಳೆ ಮೃತಪಟ್ಟ, 4 ಜನ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ಅಕ್ಕಯ್ಯಮ್ಮ ಮೃತಪಟ್ಟ 80 ವರ್ಷದ ವೃದ್ಧೆ. ಸೊ ಅದರ ಜೊತೆಗೆ ಏನು ಚಂದನ್ 22 ವರ್ಷ, ಈಕೆ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ಒಂದು 50%ಕ್ಕೂ ಹೆಚ್ಚು ದೇಹದ ಭಾಗ ಸುಟ್ಟ ಗಾಯಗಳಾಗಿರುವಂತದ್ದು. ಶೇಖರ್ 52 ವರ್ಷ, ಕಿರಣ್ ಕುಮಾರ್ 25 ವರ್ಷ, ಇವರಿಬ್ರು ಕೂಡ ಗಾಯಗಳಾಗಿರುವಂತದ್ದು. ಎಲ್ರು ಕೂಡ ಏನು ಶೆಡ್ ಮನೆಗಳಲ್ಲಿ ವಾಸವಾಗಿದ್ರು. ಒಟ್ಟು 3 ಮನೆಗಳು ಕೂಡ ಅಲ್ಲಿತ್ತು. ಆ ಮನೆಗಳಲ್ಲಿ ಇವ್ರು ವಾಸವಾಗಿದ್ರು. ಇಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬೆಳಗಿನ ಜಾವ 7 ಗಂಟೆಗೆ ಏನು 7:15 ಸುಮಾರಿಗೆ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದ ಸೈನ್ ನಲ್ಲಿ ಅಲ್ಲಿ ಇದ್ದಂತ ಸುಮಾರು 5 ಶೆಡ್ ಮನೆಗಳಿಂದ 5 ಶೆಡ್ ಮನೆಗಳು ಜಖಂ ಆಗಿರುವಂತದ್ದು. ಸದ್ಯ ಸ್ಥಳಕ್ಕೆ ಕೆಆರ್ಪುರಂ ಪೊಲೀಸರು ಭೇಟಿಯನ್ನು ನೀಡಿದ್ದಾರೆ ಮತ್ತು ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿ ಆಗಿರುವಂತ ಪರಶುರಾಮ್ ಅವರು ಕೂಡ ಭೇಟಿಯನ್ನು ನೀಡಿ ಒಂದು ಅಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಕಳಿಸುವಂತ ಕೆಲಸಗಳನ್ನು ಮಾಡಿದ್ರೆ. ಮೃತದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿಂದ ಏನು ಸ್ಥಳಾಂತರವನ್ನ ಮಾಡಲಾಗಿದೆ. ಸೊ ಅದ್ರ ಜೊತೆಗೆ ಘಟನೆಗೆ ನಿಖರವಾದ ಕಾರಣ ಏನು, ಯಾವ ರೀತಿಯಾಗಿ ಸಿಲಿಂಡರ್ ಸ್ಫೋಟ ಆಯ್ತು, ಘಟನೆಗೆ ಅಂದ್ರೆ ಬೆಂಕಿಯನ್ನ ಇವರು ಗ್ಯಾಸ್ ಅನ್ನು ಹಚ್ಚುವಾಗ ಆಗಿರುವಂತದ್ದ, ಇಲ್ಲ ನೆಗ್ಲಿಜೆನ್ಸಿಯಿಂದ ಆಗಿರುವಂತದ್ದ, ಸಿಲಿಂಡರ್ ಲೀಕೇಜ್ ಆಗಿ ಬ್ಲಾಸ್ಟ್ ಆಗಿರುವಂತದ್ದು ಅನ್ನೋದ್ರ ಬಗ್ಗೆ ಇನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಪರಿಶೀಲನೆ ಮತ್ತು ತನಿಖೆ ಮಾಡೋ ಮುಖಾಂತರ ಗೊತ್ತಾಗಬೇಕಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ. ನಮ್ಮಣ್ಣ ಹಂಗೆ ಮುಳುಗಿದ್ನು ಅವನು. ಏನಾಯ್ತು ನೋಡ ಓಡೋದು ಅಂದರು. ಆಗ್ಬಿಟ್ಟು ಇಲ್ಲಿ ಎಲ್ಲರೂ ಸಿಲಿಂಡರ್ ಏನಾದರೂ ಬ್ಲಾಸ್ಟ್ ಆಗಿದ್ದು ಇನ್ನೊಂದು